ಸೊ ಗೈಸ್ ನಾನು ವೆಕೇಷನಿಗಂತೂ ರಬ್ಕಾಮಿಗೆ ಬಂದಿದ್ದೆ. ಸೊ ಅಲ್ಲೇ ನಮ್ಮ ತಮ್ಮ ಕರ್ಕೊಂಡು ಹೊಂಟಾನ ನಂಗೆ. ಅಲ್ಲೇನೋ ಹೊಳಿ ಫೇಮಸ್ ಐತೆ ಅಂತ. ಸೊ ಬನ್ನಿ ನೋಡೋಣ ಎಲ್ಲರೂ ಸೇರಿ. ಸೊ ಇಲ್ಲಿಂದ ನಾವು ಹೊಲಗಳೆಲ್ಲ ದಾಟ್ಕೊಂಡು ಮುಂದೆ ಹೊಳಿ ಕಡೆ ಹೊಂಟೀವಿ. ಸೊ ನಾನು ಮತ್ತು ನಮ್ಮ ತಮ್ಮ ಬಂದಿದ್ವಿ. ಆ್ಯಕ್ಚುಲಿ ಇವನ ನಮ್ಮ ಅತ್ತಿ ಮಗ. ಏಜ್ ಒಳಗೆ ಸಣ್ಣವನಿರೋದ್ರಿಂದ ನಾವು ಅವನಿಗೆ ತಮ್ಮ ಅಂತೀನಿ. ಸೊ ಇಲ್ಲೇ ಕಾಣತಿತ್ತಲ್ಲ ಅದ ಹೊಳಿ ಬ್ರಿಡ್ಜ್ ನೋಡ್ರಿ. ಸೊ ಗೈಸ್ ಇದು ನೋಡ್ರಿ ಹೊಳಿ ರಬ್ಕಾಮಿ ಒಳಗೆ. ಸೊ ನಾವೀಗ ಆ ಬ್ರಿಡ್ಜ್ ಮೇಲೆ ಹೊಂಟೇವಿ. ಸೊ ಅದಕ್ಕೆ ಹಿಂಗೈತಿ ರೋಡ್. ಸೊ ಇಲ್ಲೇ ಮೀನಾ ಹಿಡಕ್ಕೂ ಬಂದಿರ್ತಾರ, ಆಮೇಲೆ ಹೊಳಿ ಒಳಗೆ ಜಳಕ ಮಾಡ್ಲಿಕ್ಕೂ ಬಂದಿರ್ತಾರ. ಇದು ಆ್ಯಕ್ಚುಲಿ ಕೃಷ್ಣಾ ನದಿ ಅಂತ ಹೇಳ್ತಾರೆ. ಇವಾಗ ಬೇಸಿಗೆ ಇರೋದ್ರಿಂದ ನೀರೇ ಇದ್ದಿದ್ದಿಲ್ಲ ಹೊಳಿ ಒಳಗೆ. ಸೊ ಮಳೆಗಾಲದಾಗ ಇದೇನೋ ಫುಲ್ ಬ್ರಿಡ್ಜ್ ತುಂಬ ನೀರು ಇರುತ್ತಂತ ನೋಡ್ರಿ. ಇನ್ನೂ ಇದ್ರದ್ದು ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡತ್ತಾರ. ಇನ್ನೂ ಒಂದು ಬ್ರಿಡ್ಜ್ ಬರುತ್ತಲ್ಲೇ ಮುಂದೆ. ಸೊ ಇದ ನೋಡ್ರಿ ರಬ್ಕಾಮಿ ಒಳಗಿರೋದಂತ ಕೃಷ್ಣಾ ನದಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಮತ್ತು ಶನಿ ಅಮಾವಾಸ್ಯೆ ಅಂತಾರಂತ. ಅದೇನೋ 13 ವರ್ಷದ ಮೇಲೆ ಬಂದೈತಂತ. ಸೊ ಅದ್ರ ಸಂಬಂಧ ಸ್ಪೆಷಲ್ ಆಗಿ ಹನುಮಪ್ಪನ ಗುಡಿಗೆ ಹೋಗ್ಬೇಕಂತ. ಸೊ ಅದಕ್ಕೆ ಬಂದಿವಿ ರಬ್ಕಾಮಿ ಒಳಗೆ. ಸೊ ಈ ಹನುಮಪ್ಪನ ಗುಡಿ ರಬ್ಕಾಮಿಯಿಂದ 3 ಕಿಲೋಮೀಟರ್ ಐತ್ರಿ. ಈ ಊರಿಗೆ ಮದನಮಟ್ಟಿ ಅಂತಾರೆ. ಸೊ ಈ ಅಮಾವಾಸ್ಯದಿಂದ ಏನಾದರೂ ಕಾರ್ಯ ಅದು ಸ್ಟಾರ್ಟ್ ಮಾಡಿದರೆ ಅದೇನೋ ಚಲೋ ಆಗ್ತೈತಿ ಅಂತಾರೆ. ಸೊ ನಾ ಇವತ್ತಿಂದ ವಿಡಿಯೋಸ್ ಹಾಕಬೇಕಂತ ಅಂದ್ಕೊಂಡಿವಿ. ನಾನು 4-5 ಇಯರ್ಸಿಂದ ಅಂದ್ಕೊಳತ್ತಿದ್ದೆ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತ. ಸೊ ಅದಕ್ಕೆ ಇವಾಗಿಂದ ಕಾಲ ಕೂಡ ಬಂದೈತಿ. ಸೊ ಲೆಟ್ ಸ್ಟಾರ್ಟ್. ನೀವು ನಂಗೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಿಮಗೆ ಚಲೋ ಕಂಟೆಂಟ್ ಕೊಡ್ತೀನಿ. ದೆನ್ ಇದ್ರೊಳಗೆ ಎಲ್ಲ ಥರ ಇರ್ತೈತಿ. ಲೈಕ್ ಎಮೋಷ್ನಲ್ ಫೀಲಿಂಗ್ಸ್, ಎಕ್ಸ್ಪ್ಲೋರ್, ಟ್ರಾವೆಲಿಂಗ್ ಎಲ್ಲ ಇರ್ತೈತಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಗೈಸ್ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡತ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.